ಗೋವಿಂದಾಪುರದಲ್ಲಿ ಲಾಟರಿ ಮೂಲಕ 652 ಮನೆಗಳನ್ನ ಈ ದಿನ ಹಂಚಲಾಗಿದೆ. ಹಲವು ವರ್ಷಗಳ ಬಡವರ ಕನಸು ಈ ದಿನ ಸಾಕಾರವಾಗಿದೆ. ಮನೆಗಳ ಹಂಚಿಕೆ ಕಾರ್ಯಕ್ರಮಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಚಾಲನೆ ನೀಡಿದ್ರು. ಲಾಟರಿ ಮೂಲಕ ಆಯ್ಕೆ ಮಾಡುವ ಕಾರ್ಯಕ್ರಮ ಇದಾಗಿತ್ತು. 3000 G+2 ಗುಂಪು ಮನೆಗಳಲ್ಲಿ ಪೂರ್ಣಗೊಂಡ 652 ಮನೆಗಳನ್ನ ಹಂಚಿಕೆ ಮಾಡಲಾಯಿತು. ಅರ್ಹ ಫಲಾನುಭವಿಗಳಿಗೆ ಬ್ಲಾಕ್ ಸಂಖ್ಯೆ ಹಾಗೂ ಫ್ಲಾಟ್ ಸಂಖ್ಯೆಯನ್ನ ಸಚಿವ ಜಮೀರ್ ಅಹಮದ್ ನೀಡಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ರಾಜ್ಯ ವಸತಿ ಯೋಜನೆಯೊಂದಿಗೆ ನಿರ್ಮಿಸಲಾಗಿರುವ ಮನೆಗಳು ಇವಾಗಿವೆ. ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ, ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ, ಬಲ್ಕೀಶ್ ಬಾನು, ಶಾರದಾ ಪೂರ್ಯ ನಾಯಕ್, ಡಾಕ್ಟರ್ ಧನಂಜಯ ಸಜ್ಜಿ, ಡಿಎಸ್ ಅರುಣ್, ಡಿಸಿ, ಎಸ್ಪಿ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ. ಅನೇಕ ಕಾರ್ಯಗಳ ಮಧ್ಯೆ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿ ಅನೇಕ ಕನಸಿನ ಸೂರನ ಉದ್ಘಾಟನೆಗೊಳಿಸುವಂತಹ ಕಾರ್ಯ ವ್ಯತ್ಯಾಸ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ತರದ ಎಲ್ಲ ಎಚ್ಚರಿಕೆಯನ್ನು ತಗೊಂಡಿದೆ. ಪ್ರಿಫರೆನ್ಸ್ ಕೊಟ್ಟು 10 ಜನರಿಗೆ ಈಗ ಕರೆಸ್ತಾ ಇದ್ದೀವಿ. ಫಸ್ಟ್ ಶ್ರೀಮತಿ ಎಸ್ ವೇದಾವತಿ ಸುಂದರರಾಜು ನಾಯ್ಡು. ವೇದಾವತಿ ಮೇಡಮ್ ಬನ್ನಿ. ವೇದಾವತಿ B33G2 B33G2 ಅವ್ರು ಲೆಟ್ರ್ ಎತ್ತಿದೆ ನೋಡಮ್ಮ. ಈಗ ಚೆನ್ನೈ ಅವರು ಎತ್ತಬೇಕು. ಚೆನ್ನೈ ಈಗ BR ಗುರುಮೂರ್ತಿ, ಲೇಟ್ BN ರಾಮಸ್ವಾಮಿ ಅವರು. ಶ್ರೀ BR ಗುರುಮೂರ್ತಿ, ಲೇಟ್ BN ರಾಮಸ್ವಾಮಿ ಅವರು. ನೋಡಮ್ಮ, MLA ಅವರು B12G8 ಲ್ಯಾಟ್ರಿ ಮುಖಾಂತರ ಎತ್ತಿದ್ದಾರೆ. B12G8 ಅವ್ರ ಲ್ಯಾಟ್ರಿ ಮುಖಾಂತರ ಬಂದಿದೆ. ಆಮೇಲೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಗ ಇಲ್ಲ ಸರ್ 7 ವರ್ಷದ ಕಾಯ್ದಿದ್ದೀವಿ, ತುಂಬಾ ಖುಷಿ ಇದೆ. 7 ವರ್ಷದ ಕಾಯ್ದಿದ್ದೀವಿ, ತುಂಬಾ ಖುಷಿ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆ ಮನೆ ಕೊಟ್ಟಿದ್ದಾರೆ, ಏನೋ ಅನುಕೂಲ ಆಗಿದೆ. 7 ವರ್ಷದ ಕಾಯ್ದಿದ್ದೀವಿ ಸರ್, 7 ವರ್ಷದ ಕಾಯ್ದಿದ್ದೀವಿ. ಸಾಲ ಮಾಡಿದ್ದೀವಿ, ಇದ್ರ ಫೈನಾನ್ಸ್ ತಗೊಂಡಿದ್ದೀವಿ, ಬಡ್ಡಿ ತಗೊಂಡಿದ್ದೀವಿ, ಸಣ್ಣದನ್ನು ತಗೊಂಡಿದ್ದೀವಿ, ಸಾಲವೆಲ್ಲ ಕಟ್ಟಿದ್ದೀವಿ. ಇತ್ತು ಏನೋ ನಮ್ಮ ಅದೃಷ್ಟ ಸಿಕ್ಕಿದೆ, ಖುಷಿ ಇದೆ ಸರ್. ನಾನು 2016ರಲ್ಲಿ ದುಡ್ಡು ಕಟ್ಟಿದ್ದೆ 5,000 ರೂಪಾಯಿ, ಆಮೇಲೆ 45,000 ರೂಪಾಯಿ ಕಟ್ಟಿದೆ. ಇವಾಗ ಫುಲ್ 4 ಲಕ್ಷ ದುಡ್ಡು ಕಟ್ಟಿದ್ದೀವಿ. ಇವಾಗ ಮನೆ ನಮಗೀಗ 3 ತಿಂಗಳಾಯಿತು. ಮನೆ ಮತ್ತೆ ಅದು ಪೋಸ್ಟ್ಮನ್ ಆಗ್ತಾ ಇವತ್ತು ಆಗಿದೆ, ಇವತ್ತು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಇವತ್ತು ಈಗ ಎಲ್ಲ ಬಡವ್ರದ್ದು ಎಲ್ಲರದು ಕನಸು ಸರ್ ಮನೆ ಸಿಗಬೇಕು ಅನ್ನೋದು. ಈಗ ನನಗೊಬ್ಳಿಗೆ ಸಿಕ್ಕಿದೆ ಅಂತ ಅಲ್ಲ, ಎಲ್ಲರಿಗೂ ಸಿಗಬೇಕು ಸರ್. ನನ್ನಂತರ ಲಕ್ಷಾನುಗಟ್ಟಲೆ ಜನ ಇದ್ದಾರೆ, ಎಲ್ಲರಿಗೂ ಕನಸಿರುತ್ತೆ. ನಾನೊಂದು ಮನೆಯಲ್ಲಿ ಒಂದು ಪುಟ್ಟ ಮನೆ ನಮ್ಮದು ಅನ್ನೋದಿದ್ರೆ, ನಮ್ಮ ಮನೆ ಅನ್ನೋದಿದ್ರೆ ನಾವೇನಾದರೂ ಮಾಡ್ಕೋಬೋದು ಸರ್. ಅದಕ್ಕೋಸ್ಕರ ಈಗ ನಂದು ಅನ್ನೋದು ನನ್ನ ಮನೆ ಆಯ್ತಲ್ಲ ಸರ್, ನಂಗೆ ಅಷ್ಟು ಖುಷಿ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ಎಲ್ಲ ಗಂಡು ಮಕ್ಳಿಗೂ ಆಸೆ ಇರುತ್ತೆ ಸರ್. ಮಕ್ಕಳು ಈಗ ನಾವೇನೇ ಮಾಡೋದು, ಇವಾಗಿನ ಎಜುಕೇಷನಲ್ಲಿ ಮಕ್ಕಳಿಗಂತೂ ಎಜುಕೇಷನ್ ಕೊಡ್ಸೋಕ್ಕಾಗ್ತಿಲ್ಲ ಸರ್. ಎಷ್ಟು ಇವಾಗಿನ ಫೀಸಲ್ಲಿ ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ಅದೇ ರೀತಿ ನಾವು ಮನೇನೂ ಕಟ್ಸೋಕ್ಕಾಗಲ್ಲ ಸರ್ ಇವಾಗ. ಅದಕ್ಕೆ ಸರ್ ಇವಾಗ ನಮಗೆ ಮನೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಸರ್ ಏನೋ ದುಡ್ಡು ಕಟ್ಟಂಗಿಲ್ಲ ಅಂತಲೂ ಇವತ್ತು ಭರವಸೆ ಕೊಟ್ಟಿದ್ದಾರೆ. ನಾವು ಕಟ್ಟಿದ್ದೀವಿ ಫುಲ್ ದುಡ್ಡು, ಅದು ವಾಪಸ್ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಸರ್. ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಸರ್. ಅವರಿಗೆ ಎಷ್ಟೇ 8 ವರ್ಷದಿಂದ ಕಾದಿದ್ದೀವಿ ಸರ್. ಇವಾಗ 8 ವರ್ಷದಿಂದ ಅಲ್ದಿದ್ದೀವಿ ಸರ್ ಈ ಮನೆಗೋಸ್ಕರ. 8 ವರ್ಷದಿಂದ ಕಾದಿದ್ದೀವಿ ಸರ್ ನಾವು, ಒಂದಲ್ಲ ಎರಡಲ್ಲ 8 ವರ್ಷದಿಂದ. ಈಗ ಖುಷಿ ಆಗಿದೆ ಸರ್, ತುಂಬ ಖುಷಿ ಆಯಿತು.